ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಈ ದಿನದ ಈ ವಿಡಿಯೋ ಇವತ್ತಿನ ಕರಾವಳಿ ಉತ್ಸವ ಮೈದಾನದಲ್ಲಿ 2025 ಕರಾವಳಿ ಉತ್ಸವ ಪ್ರಾರಂಭ, ಇನಾಗ್ರೇಷನ್. ಬನ್ನಿ ನೋಡೋಣ. ಫ್ರೀಯಾಗಿ ನಮಗೆ ಒಳಗೆ ಎಂಟ್ರಿ ಮಾಡ್ತಾ ಇದ್ದಾರೆ. ಸೊ ನಾವು ಇವತ್ತು ಒಳಗೆ ಹೋಗೋಣ. ಇವತ್ತು ಹೋಗಲಿಕ್ಕೆ ಫ್ರೀ ಇದೆ, ಏನು ಚಾರ್ಜಸ್ ಇಲ್ಲ. ಓಕೆನಾ? ಸೊ ಸುತ್ತಲೊಮ್ಮೆ ನೋಡಿ. ಕರಾವಳಿ ಉತ್ಸವ 2025 ಡಿಸೆಂಬರ್ ಇವತ್ತು ಇನಾಗ್ರೇಷನ್ ಆಗಲಿಕ್ಕೆ ರೆಡಿ ಆಗ್ತಾ ಇದೆ ಇಲ್ಲಿ. ಸೊ ಇವತ್ತು ಎಂಟ್ರಿ ಫ್ರೀ, ಏನು ಚಾರ್ಜಸ್ ಇಲ್ಲ. ಸೊ ಇವತ್ತು ಯಾರು ಕೂಡ ಬರ್ಬೋದು. ಬನ್ನಿ ಎಂಟ್ರಿ ಮಾಡೋಣ, ಒಳಗೆ ನೋಡುವ ಏನೇನೆಲ್ಲ ಇದೆ ಅಂತೇಳಿ. ಎಸ್, ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನೋಡ್ತಾ ಇರುವಂಥದ್ದು. ಅವರು ಇನ್ನೂ ಇನಾಗ್ರೇಷನ್ ಆಗಿಲ್ಲ ಅಂಥೇಳಿ ಒಳಗೆ ಬಿಟ್ಟಿಲ್ಲ, ಇನ್ನೂ ಆಗಬೇಕಿನ್ನಷ್ಟೇ. ವೇಟ್ ಮಾಡ್ತಾ ಇದ್ದಾರೆ ಗೆಸ್ಟಿಗೆ. ಗುಂಡೂರಾವ್ ಆರೋಗ್ಯ ಮಂತ್ರಿಗಳು ಬರಬೇಕಂತೆ. ಸೊ ಹಾಗೆ ವೇಟ್ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲ ತಯಾರಿ ನಡೀತಾ ಇದೆ. ಬನ್ನಿ ಮುಂದೆ ಹೋಗೋಣ. ನಾವು ಹೀಗೆ ವಿಡಿಯೋ ಮಾಡ್ಕೊಂಡು ಹೋಗೋಣ, ಏನೇನೆಲ್ಲ ಇದೆ ನಿಮ್ಮೆಲ್ಲರಿಗೂ ತೋರಿಸೋಣ ಅಂತೇಳಿ ಒಂದು ವಿಡಿಯೋ ಮಾಡಿದೆ ಸ್ನೇಹಿತರೆ. ಬಹುಶಃ ಫಸ್ಟ್ ಡೇ ಅಲ್ವಾ, ಮಳಿಗೆಗಳು ನೋಡಿ ಸ್ವಲ್ಪ ಖಾಲಿ ಅನ್ನಿಸ್ತದೆ. ಬಟ್ ಹತ್ತಿರದಿಂದ ತೋರಿಸ್ತೀನಿ ಕೆಲವೊಂದು ಏನೇನೆಲ್ಲ ಬಂದಿದೆ. ನಾನು ಕೂಡ ನೋಡ್ತಾ ಇದ್ದೀನಿ. ಬ್ಯಾಗ್ಗಳು, ಉಪ್ಪಿನಕಾಯಿಗಳು ಏನೆಲ್ಲ ಇದೆಯಲ್ರಿ. ಬನ್ನಿ ಹೋಗುವ. ವಾವ್, ಏನದು? ಎಸ್ ಥರದ ಉಪ್ಪಿನಕಾಯಿಗಳು, ಮಿಡಿ ಉಪ್ಪಿನಕಾಯಿ, ಅದು ಇದು ಎಲ್ಲ ಇದು ನೋಡಿ. ಎಸ್, ಇಲ್ಲಿ ಬ್ರಾಹ್ಮಿ ಲೇಹ ಕೂಡ ಇತ್ತು. 400 ರುಪೀಸ್ ಒಂದು ಬಾಟಲಿಗೆ. ಲಾಸ್ಟ್ ಒಂದು ವೀಕಲ್ಲೇ ನಾನು ಕೂಡ ಮಾಡಿ ನನ್ನ ವೀಡಿಯೋದನ್ನೇ ಹಾಕಿದ್ದೆ, ಹೇಗೆ ಬ್ರಾಹ್ಮಿ ಲೇಹ ಮಾಡೋದು ಅಂತೇಳಿ. ನೋಡಿ ಸ್ನೇಹಿತರೆ, ಇದು ಬ್ಯಾಗ್ ನಿಮಗೆ ನೆನಪಿದೆಯಾ? ಹಳೇ ಕಾಲದ ಬ್ಯಾಗ್. ನಮ್ಮ ಅಮ್ಮ ಎಲ್ಲ ಇದು ಮಾಡ್ತಿದ್ರು. ಈ ವೈಯರಲ್ಲಿ ಕ್ರೋಶ ಕಡ್ಡಿಯಲ್ಲ, ಬರೀ ವೈಯರಲ್ಲಿ ಇಂಥದೇ ಬ್ಯಾಗ್ ಇತ್ತು ನಮ್ಮ ಮನೆಯಲ್ಲಿ ಒಂದು ಸಪಾನೆ ಟೈಮ್. ಇದಕ್ಕೆ 600 ರುಪೀಸ್ ಅಂತೆ ಸ್ನೇಹಿತರೆ. ಇದೆಲ್ಲ ವಾಷೇಬಲ್, ಏನು ಮಾಡಿದರೂ ಕೂಡ ಎಂಥ ಸಹ ಆಗೋದಿಲ್ಲ. ನಮ್ಮಲ್ಲಿ ಸಾಕಷ್ಟು ಬ್ಯಾಗ್ಗಳು ಇತ್ತು ಇಂಥದ್ದು ಬ್ಯಾಗು. ಇದಾದ ತಕ್ಷಣ ಬೇರೆ ಒಂಥರ ವೈಯರ್ ಬಂತು ನೋಡಿ. ಇದು 300 ರುಪೀಸ್ ಅಂತೆ. ಚೆನ್ನಾಗಿದೆ, ಕೊಡ್ಬೋದು ಅನ್ನಿಸ್ತದೆ, ಆದರೆ ಇದು ಸ್ವಲ್ಪ ಚಿಕ್ಕದು. ಬನ್ನಿ ಮುಂದೆ ಹೋಗುವ. ಬಂಟ್ವಾಳ ತಾಲೂಕಲ್ಲ, ಬಂಟ್ವಾಳ ತಾಲೂಕಿಂದ ಕೂಡ ಅವರ ಮನೆಯಲ್ಲೇ ಮಾಡಿರುತ್ತದೆ ಹೋಮ್ ಪ್ರಾಡಕ್ಟ್. ಯಾವ ಎಣ್ಣೆಯಲ್ಲಿ ಬಳಸಿದ್ದೀರಾ? ಸಾರ್ಥವಾಗಿಸುವಂತೆ, ಚಂದಗಾಣಿಸಿಕೊಡುವಂತೆ ನಿಮ್ಮೆಲ್ಲರಲ್ಲೂ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ಗಳ ವತಿಯಿಂದ ಆತ್ಮೀಯವಾಗಿ ಕೇಳಿಕೊಳ್ಳುತ್ತಾ ಇನ್ನು ಸ್ವಲ್ಪವೇ ಕರಾವಳಿ ಉತ್ಸವ 2025-26 ಡಿಸೆಂಬರ್ 20ರಿಂದ ಫೆಬ್ರವರಿ 1 ವೀಕ್ವರೆಗೂ ಇದು ಇದೆ ಸ್ನೇಹಿತರೆ. ಇದರಲ್ಲಿ ಹಲವಾರು ರೀತಿಯ, ಅಂದರೆ ಬೇರೆ ಬೇರೆ ಕದ್ರಿ ಪಾರ್ಕಲ್ಲಿ ಫುಡ್ ಫೆಸ್ಟಿವಲ್ ಇರ್ಬೋದು, ಮತ್ತು ತಣ್ಣೀರ್ಬಾವು ಬೀಚಲ್ಲಿ ಬೀಚ್ ಫೆಸ್ಟಿವಲ್ಲು ನೋಡಿ. ಈಗ ಫುಲ್ ಇದೊಂದು ಒಳಗೆ ಹೋಗುವಂಥದ್ದು. ಒಳಗೆಲ್ಲ ಶಾಪಿಂಗ್ಸ್ ಇದೆ, ಬೇರೆ ಬೇರೆ ಥರದ್ದಿದೆ. ಸೊ ಕಲ್ಚರಲ್ ಪ್ರೋಗ್ರಾಮ್ ಬೇರೆ ಬೇರೆ ತುಂಬಾ ಇದೆ. ಟೂರಿಸಮ್ಗೆ ಸಂಬಂಧಪಟ್ಟ ಹಾಗೆ ಈ ಸಲ ತುಂಬ ಇದೆ. ಬೀಚ್ ಫೆಸ್ಟಿವಲ್, ಕೈಟ್ ಫೆಸ್ಟಿವಲ್, ಹಾಗೆ ಫುಡ್ ಫೆಸ್ಟಿವಲ್ ಎಲ್ಲವೂ ಇದೆ ಸ್ನೇಹಿತರೆ. ಹಾಗೆ ನೋಡಿ, ಇಲ್ಲೊಂದು ಗಂಡ ಹೆಂಡತಿ ಮೂಕರುಗಳು, ಕಿವಿನೂ ಕೇಳಿಸಲ್ಲ, ಬಾಯು ಮಾತಾಡೋಕೆ ಬರಲ್ಲ, ಬಟ್ ಕೇಕ್ ಸೇಲ್ ಮಾಡ್ತಾ ಇದ್ದಾರೆ. ಇವರಿಗೆ ಮಾತು ಬರೋದಿಲ್ಲ, ಬಟ್ ಇದೆಲ್ಲ ಕೇಕ್ಗಳನ್ನು ಇವಳೇ ಮಾಡಿದ್ದಾಳೆ. ಬಟ್ ಇದನ್ನು ಅವಳಿಗೆ ಮಾತು ಬರದೇ ಇರೋದ್ರಿಂದ ಇವರು ಒಟ್ಟಿಗೆ ಸೇಲಿಗೆ ಹುಡ್ಕೋತಿದ್ದಾರೆ. ಇವರು ಸೇಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವಳಿಗೆ ಮಾತು ಬರ್ತಾ ಇಲ್ಲ, ಕಿವಿನೂ ಕೇಳ್ತಾ ಇಲ್ಲ. ಸೊ ಏನು ಹೆಸರು ಅಂತ ಕೇಳ್ತಾ ಇದ್ದೀನಿ, ಬಟ್ ಅವಳಿಗೆ ಗೊತ್ತಾಗ್ತದೆ. ಏನು ಹೆಸರು ಅವಳದು? ಬಾ, ನೀವಲ್ಲ, ಅವಳದ ಹೆಸರು ಅಫ್ರೀನಾ ಅಂತ ತಗೊಂಡು ಪರ್ಚೇಸ್ ಮಾಡುವ ಮೂಲಕ ಅವಳಿಗೆ ಸಹಾಯ ಮಾಡಿ ಅಂತ ಇವರು ಸಪೋರ್ಟಿಗೆ ನಿಂತಿದ್ದಾರೆ. ಎಸ್, ಥ್ಯಾಂಕ್ ಯು.
ಆ್ಯಸ್ ಯೂಸ್ವಲ್ ಥರದ ಸೀರೆಗಳು, ಇಳಕಲ್ ಸೀರೆ, ಚಪ್ಪಲಿ, ಉಪ್ಪಿನಕಾಯಿ, ಹಪ್ಪಳ, ಆಮೇಲೆ ಬೇರೆ ಬೇರೆ ಟಾಯ್ಸ್ಗಳು, ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ಎಲ್ಲ ಇದೆ. ನೋಡು, ಒಮ್ಮೆ ತೋರಿಸ್ತೀನಿ, ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ. ಈ ವಿಡಿಯೋವನ್ನು ಎಲ್ಲೂ ಮಿಸ್ ಮಾಡಬೇಡಿ, ಯಾಕೆಂದರೆ ನೀವು ಫಸ್ಟ್ ಡೇ ಬಂದಿದ್ದರೆ ನಿಮಗೂ ಕೂಡ ಫ್ರೀ ಆಗಿ ನೋಡ್ಬೋದಿತ್ತು. ನಾನು ನನ್ನ ಆಲ್ರೆಡಿ ಸ್ಟೇಟಸಲ್ಲಿ ಹಾಕಿದ್ದೆ. ನನಗೆ ಹೇಳುದಾ? ಯಾರು ಹಲೋ ಹೇಳ್ತಾ ಇದ್ದಾರೆ, ನನಗೆ ಪರಿಚಯ ಆಗ್ತಾ ಇಲ್ಲ. ಎಸ್ ನಾನು ಸಂಜನಾ. ಎಸ್ ನೆನಪಾಯಿತು, ನಮ್ಮವರು ಸಂಘದ ವೀಣಾ, ಡಾಕ್ಟರ್ ವೀಣಾ ಅಂತೇಳಿ ಅವರು ಕೂಡ ಸಿಕ್ಕಿದ್ರು ನೋಡಿ. ಈ ಸಲದ ಒಂದು ಸ್ಪೆಷಲ್ ನೋಡಿ, ಮೇಲಿನಿಂದ ನೀರು ಬರುವಂಥದ್ದು. ಎಲ್ಲರೂ ಫೋಟೋ ತೆಗಿಲಿಕ್ಕೆ ಓಡ್ದು. ಆಹಾ, ನಾನು ಕೂಡ ಬಿಟ್ಟಿಲ್ಲ. ಎಸ್, ನಾವು ಕೂಡ ಬಿಟ್ಟಿಲ್ಲ, ಒಂದು ಫೋಟೋ ತೆಗೆಸ್ಕೊಂಡು. ಒಂದು ಸ್ಪೆಷಲ್ ಆಗಿದೆ ಸ್ನೇಹಿತರೆ ಇದು ಕರಾವಳಿ ಉತ್ಸವದಲ್ಲಿ. ಎಸ್, ಅವರು ಗೆಸ್ಟ್ ಬಂದ ಅಂತ ಕಾಣುತ್ತೆ. ನಾವು ಬಂದ್ವಿ ಈ ಕಡೆ ನೋಡಿ. ಎಸ್ ಫ್ರೆಂಡ್ಸ್, 2025-26 ಕರಾವಳಿ ಉತ್ಸವ ಇನಾಗ್ರೇಷನ್ ಆಯಿತು. ಗುಂಡೂರಾವ್ ಮತ್ತು ಉಳಿದ ರಾಜಕೀಯ ಎಲ್ಲ ನಾಯಕರು ಸೇರಿ ಮಾಡಿದರು. ದರ್ಶನ್ HB ಅವರು ಇಂದಿನ ಈ ಮಂಗಳೂರಿನ DC ಅವರು ಏನೆಲ್ಲ ಇದೆ ಅನ್ನೋದನ್ನು ಕಂಪ್ಲೀಟಾಗಿ ಹೇಳಿದರು. ತುಂಬ ಚೆನ್ನಾಗಿ ಮಾತಾಡ್ತಾರೆ ದರ್ಶನ್ HB ಅಂತೇಳಿ. DC ಅವರು, ಮಂಗಳೂರಿನ DC. ಸೊ ಕದ್ರಿ ಪಾರ್ಕಲ್ಲಿ ಉತ್ಸವ ಇರ್ಬೋದು, ಎಲ್ಲ ರೀತಿ ಸಸಿ ಇಟ್ಲು ಬೀಚಲ್ಲಿ ಕೂಡ ಇದೆ ಅಂತ ಈ ಸಲ. ಉಳ್ಳಾಲ ಬೀಚಲ್ಲಿ ಕೂಡ, ತಣ್ಣೀರು ಬಾವಿ ಬೀಚ್ ಒಂದು ಕಲ್ಚರಲ್ ಪ್ರೋಗ್ರಾಮ್ ಇವತ್ತು ಕೂಡ ಸ್ಪೆಷಲ್ ಆದ ಪ್ರೋಗ್ರಾಮ್ ಇದೆ ಸ್ನೇಹಿತರೆ. ಈಗ ನೋಡಿ, ನಾವು ಆಗ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನೋಡಿದ್ವಲ್ಲ, ಈಗ ನಾನು ಒಳಗೆ ಎಂಟ್ರಿ ಆದ್ವಿ ಆಲ್ರೆಡಿ. ಸೊ ಇದೆಲ್ಲ ಒಂದು ಚೆನ್ನಾಗಿರುವಂಥ ಒಂದು ಚೆನ್ನಾಗಿದೆ, ನೋಡ್ಬೋದು ಸ್ನೇಹಿತರೆ. ಡಿಫ್ರೆಂಟ್ ಆಗಿದೆ ಈ ಥರ ಕರಾವಳಿ ಉತ್ಸವ, ನಿಜವಾಗ್ಲೂ ಸೂಪರ್ ಆಗಿದೆ. ಖಂಡಿತ ಬನ್ನಿ ಸ್ನೇಹಿತರೆ, ನೀವು ಬನ್ನಿ, ನಿಮ್ಮವರನ್ನು ಕರೆ ತನ್ನಿ. ನೋಡಿ, ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ಆಲದ ಮರಕ್ಕೆ ಒಂದು ಸೆಟ್ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಳಗೆ ಅಂಡರ್ಗ್ರೌಂಡಲ್ಲಿ ಹೋಗ್ಲಿಕ್ಕೂ ಕೂಡ ಉಂಟು, ಮುಂದೆ ತೋರಿಸ್ತೀನಿ. ಕರಾವಳಿಯ ಅಥವಾ ಕನ್ನಡ ನಾಡಿನ ಗ್ರಾಮೀಣ ಭಾಗದ ಜನರ ಜೀವನವನ್ನು ತೋರಿಸುವಂಥ ಒಂದು ಚಿತ್ರಣ. ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹಾಗೆ ಒಂದು ಹಳ್ಳಿಯ ವಾತಾವರಣ ಏನೆಲ್ಲ ಇರುತ್ತೆ, ಒಂದು ಹಳ್ಳಿ ಜೀವನ, ಗ್ರಾಮದ ಜೀವನ ಹೇಗಿರುತ್ತೆ, ಮನೆ, ಅಲ್ಲಿಯ ವಾಸಸ್ಥಾನ. ನೋಡಿ, ಇಲ್ಲಿ ಅಂಡರ್ಗ್ರೌಂಡ್ ನೆಲದೊಳಗೆ ತೆಗೆದು ಹೋಗುವಂಥ ಒಂದು ಇದು ಮಾಡಿದ್ದಾರೆ ಇಲ್ಲಿ. ಚೆನ್ನಾಗಿದೆ ರೀ, ಒಂಥರ ಡಿಫ್ರೆಂಟ್ ಆಗಿದೆ ಈ ಸಲ.
ಖುಷಿಯಾಗಿ ಹೋಗಿ ಬಂದು ನೋಡ್ಕೊಂಬರ್ಬೋದು, ಒಂದು ದಿನ ಎಂಜಾಯ್ ಮಾಡ್ಬೋದು. ನೋಡಿ ನಾವು ಈ ಕಡೆ ಬರ್ತಾ ಇದ್ದೀವಿ ಈಗ. ವೃಕ್ಷ ಮಾತೆ ಈ ಸಲ ನಮ್ಮನ್ನಗಲಿದ ಸಾಲು ಮರದ ತಿಮ್ಮಕ್ಕ, ಹಾಗೆ ವನದೇವತೆ, ಕಾಡಿನ ಜನರು ಹೀಗೆ ಜೀವನ ನಡೆಸ್ತಾರೆ. ಅವರು ಕಾಡನ್ನೇ ದೇವರ ಅಂತ ಪೂಜೆ ಮಾಡ್ತಾರೆ ಅಲ್ವಾ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲವೂ ಒಂದು ಚಿತ್ರಣವನ್ನು ಇಲ್ಲಿದೆ ಸ್ನೇಹಿತರೆ. ಇನ್ನು ಒಂದು ತಿಂಗಳು, ಹತ್ತತ್ರ 1.5 ತಿಂಗಳು ಈ ಒಂದು ಕರಾವಳಿ ಉತ್ಸವದಲ್ಲಿ ಥರದ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೋಡಿ ನಾನು ಇಲ್ಲಿ ಲಿಸ್ಟ್ ಹಾಕಿದ್ದೇನೆ. ನೋಡಿ ಪ್ರತಿದಿನ ಇದ್ದರತೆ ಕದ್ರಿ ಪಾರ್ಕಲ್ಲಿ ಕೂಡ. ಸೊ ಇವತ್ತು ಕೂಡ ಅಜಯ್ ವಾರಿಯರ್ ಅವರಿಂದ ಮ್ಯೂಸಿಕಲ್ ನೈಟ್ ಇತ್ತು. ತುಂಬ ಚೆನ್ನಾಗಿದೆ, ಕೇಳ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಹೋಗಿ ನಿಮ್ಮವರೊಂದಿಗೆ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದ.